ಬಿಜೆಪಿ ಪಕ್ಷದ ಮುಖಂಡರು ಭಾವನಾತ್ಮಕ ವಿಚಾರಗಳ ಕುರಿತು ಮಾತನಾಡ್ತಾರೆ. ದೇಶ ವಿಭಜನೆ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ ಅಂತ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಬೀದರ್ನಲ್ಲಿ ಮಾತನಾಡಿದ ಅವರು ಬಿಜೆಪಿಯವರು 2014ರಿಂದ ಸಮಸ್ಯೆಗಳ ಬಗ್ಗೆ ಮಾತನಾಡಿದ್ರೆ ಹೊರತು ಯಾವುದೂ ಬಗೆಹರಿಯಲಿಲ್ಲ. ಬಿಜೆಪಿಯವರ ಸಾಧನೆ ಶೂನ್ಯವಾಗಿದೆ. ಅದಕ್ಕೆ ದೇಶಭಕ್ತಿ ಪಾಕಿಸ್ತಾನ ಅಂತ ಮಾತನಾಡ್ತಾರೆ ಅಂದ್ರು. ಆದರೆ ಬಿಜೆಪಿ ಸರ್ವಾಧಿಕಾರ ಧೋರಣೆ ನಡೆಸ್ತಾ ಇದ್ದು ವಿರೋಧ ಪಕ್ಷದ ಮೇಲೆ ಐಟಿ ಇಡಿ ದಾಳಿ ನಡೆಸಿ ತೊಂದರೆ ಕೊಡ್ತಾ ಇದ್ದಾರೆ. ಆದ್ರಿಂದ ಚುನಾವಣಾ ಆಯುಕ್ತರ ಮೇಲೂ ಇತ್ತೀಚೆಗೆ ನಂಬಿಕೆ ಕಡಿಮೆಯಾಗಿದೆ ಅಂತಂದ್ರು. ಸಾಧನೆ ಬಗ್ಗೆ ಅವರು ಮಾತಾಡೋದಿಲ್ಲ, ಮುಂದೆ ಏನ್ ಮಾಡಬೇಕು ಅಂತಿದ್ದೀವಿ ಅದರ ಬಗ್ಗೆ ಮಾತಾಡೋದಿಲ್ಲ. ಕೇವಲ ಹಳೆಯ ವಿಚಾರಗಳನ್ನ ಅವರ ಮ್ಯಾನಿಫೆಸ್ಟೋಲ್ಲಿ ಹಾಕ್ಬಿಟ್ಟು ಇವತ್ತಿನ ದಿವಸ ಈ ದೇಶವನ್ನ ಒಡೆಯತಕ್ಕಂಥ, ದೇಶವನ್ನ ಡಿವೈಡ್ ಮಾಡತಕ್ಕಂಥ, ವಿಭಜನೆ ಮಾಡತಕ್ಕಂಥ ಒಂದು ಚುನಾವಣೆಯ ಪ್ರಚಾರ ಭಾರತೀಯ ಜನತಾ ಪಕ್ಷಕ್ಕೆ ಆಗಿದೆ. ಬಹುಶಃ ಈ ರೀತಿಯಾದಂಥ ಈ ಚುನಾವಣೆ ನಾವೆಲ್ಲ ಗಮನಿಸಿದ್ರೆ ಭಾರತೀಯ ಜನತಾ ಪಕ್ಷದವರು, ಪ್ರಧಾನಮಂತ್ರಿಯವರು ಮತ್ತು ಬಿಜೆಪಿ ಎಲ್ಲ ಮುಖಂಡರುಗಳು ವಿಷಯಾಂತರ ಮಾಡ್ತಕ್ಕಂಥ ಮತ್ತು ಯಾವ ವಿಷಯ ಜನರಿಗೆ ಅವಶ್ಯಕ ಇರ್ತಕ್ಕಂಥದ್ದಿದೆ ಅದ್ರ ಬಗ್ಗೆ ಎಲ್ಲೂ ಕೂಡ ಪ್ರಸ್ತಾಪ ಮಾಡದೇನೆ ಕೇವಲ ಭಾವನಾತ್ಮಕವಾದಂಥ ವಿಚಾರಗಳನ್ನು ತೆಗೆದುಕೊಂಡು ಮೋದಿ ಅವರು ಇವತ್ತು ಪ್ರಚಾರ ಮಾಡ್ತಾ ಇದ್ದಾರೆ. ಅವರ ಸಾಧನೆ ಬಗ್ಗೆ ಅವರು ಮಾತಾಡೋದಿಲ್ಲ, ಮುಂದೆ ಏನು ಮಾಡಬೇಕು ಅಂತಿದ್ದೀವಿ ಅದರ ಬಗ್ಗೆ ಮಾತಾಡೋದಿಲ್ಲ. ಕೇವಲ ಹಳೆಯ ವಿಚಾರಗಳನ್ನು ಅವರ ಮ್ಯಾನಿಫೆಸ್ಟೋಲ್ಲಿ ಹಾಕ್ಬಿಟ್ಟು ಇವತ್ತಿನ ದಿವಸ ಈ ದೇಶವನ್ನ ಒಡೆಯತಕ್ಕಂಥ, ದೇಶವನ್ನ ಡಿವೈಡ್ ಮಾಡತಕ್ಕಂಥ, ವಿಭಜನೆ ಮಾಡತಕ್ಕಂಥ ಒಂದು ಚುನಾವಣೆಯ ಪ್ರಚಾರ ಭಾರತೀಯ ಜನತಾ ಪಕ್ಷಕ್ಕೆ ಆಗಿದೆ.